ನಮಸ್ಕಾರ. ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ, ಸಣ್ಣವ್ರಿಗೆ ಹಂಗ ನಮಸ್ಕಾರ. ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ನಾನು ಮತ್ತೆ ನನ್ನ ಗೆಳೆಯ ಮಂಜು ಬಹಳ ವರ್ಷ ಆಗಿತ್ತು ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡು. ಕೊನೆಯದಾಗಿ ಊಟಿಗೆ ಹೋಗಿದ್ದೆ, ಲಾಸ್ಟ್ ಇತ್ತು. ಅದಾದ್ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಸಮಯ ಬಂದಿರಲಿಲ್ಲ. ಅದು ಸರಿಯಾದಂಥ ಸಮಯ ಈಗ ಬಂದು ಕೂತ್ಕೊಂಡಿತ್ತು. ಅವರ ಪುಟಾಣಿ ಮಗಳು ವೃಂದಾಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾಗಿತ್ತು. ಜೊತೆಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ವಿವಾಹ ವಾರ್ಷಿಕೋತ್ಸವ 12ನೇ ವರ್ಷದ್ದು. ಸೊ ಹೊರಟು ನಿಂತ್ವಿ. ಒಂದು ಸರ್ಪ್ರೈಸ್ ಆಗಿ ನಾವು ಹೋಗೋ ಟೈಮಲ್ಲೇ ಹೈವೇಯಲ್ಲೇ ಕರೆಕ್ಟಾಗಿ 12 ಗಂಟೆಗೆ ನಮಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ ಮಂಜು. ಥ್ಯಾಂಕ್ಸ್ ಮಂಜು. ಅದಾದ ನಂತರ ಅಲ್ಲಿಂದ ನಮ್ಮ ಜರ್ನಿ ಆರಂಭ ಆಯಿತು. ಫುಲ್ ಸೆಲೆಬ್ರೇಷನ್ ಇದು. ಹೈವೇ ಅಲ್ಲೇ ನಮಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲರೂ ಕೂಡ ಸೆಲೆಬ್ರೇಟನ್ನು ಮಾಡಿದ್ವಿ. ಫಸ್ಟ್ ಟೈಮ್ ನನಗೆ ಈ ಥರ ಇವೆಲ್ಲ ಸೆಲೆಬ್ರೇಷನನ್ನು ಮಾಡಿರೋದು. ಎಲ್ಲರೂ ಒಂದು ಫೋಟೋ ಸೆಷನ್ ಕೂಡ ಆಯ್ತಲ್ಲಿ. ನೋಡಿ, ನಿಮಗೆ ಫೋಟೋಸ್ಗಳ ತೋರಿಸ್ತಾ ಇದ್ವಿ ಹೇಗಿತ್ತು ಅಂತೇಳಿ. ಸಂಭ್ರಮದ ಸಂದರ್ಭ ಅದು. ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿಸಿ ನಮ್ಗಿದ್ದಿದ್ದು ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂತ ಹೇಳಿ. ಕಾರಣ ಈ ಸಂದರ್ಭಕ್ಕಂತಾನೆ ದೇವಸ್ಥಾನಗಳಿಗೆ ಹೋಗಿದ್ದು ತುಂಬ ಕಡಿಮೆ. ಅದು ಸ್ಪೆಷಲ್ ಆಗಿ ಈ ಬಾರಿ 3 ದಿನದ ಟ್ರಿಪ್ಪನ್ನು ಹಾಕಿದ್ವಿ ನಾವು. ಸೊ ಹಾಗಾಗಿ ಆ ಜರ್ನಿ ಆರಂಭವಾಗಿದ್ದು ನಮ್ಮದು 8ನೇ ತಾರೀಕು ರಾತ್ರಿ. ಸೊ ಕರೆಕ್ಟಾಗಿ 9ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಕೇಕ್ ಕಟ್ ಮಾಡಿಸಿ ಹೊರಟು ನಿಂತ್ವಿ. ಸೊ ಆ ಸಂದರ್ಭ ಆಗಿದ್ದು 2 ಗಂಟೆ ರಾತ್ರಿ. 2 ಗಂಟೆಗೆ ಅಲ್ಲಿ ನಿಮ್ಗೆ ಜರ್ನಿ ತೋರಿಸ್ತಾ ಇದ್ದೀನಿ. 2 ಗಂಟೆಗೆ ಹೊರಟು ನಿಂತ್ವಿ ಹೈವೇಯಲ್ಲಿ. ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ಕಾರಣ ವರ್ಕ್ ನಡೀತಾ ಇದ್ದಿದ್ದರಿಂದ. ಸೊ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಹೋದ್ವಿ. 1 ಗಂಟೆಗೆ ಸುಮಾರಿಗೆ ಬಿಟ್ಟರೆ ನಾವು ಬೆಳಗಿನ ಜಾವ, ಇದೊಂದು 400 ಕಿಲೋಮೀಟರ್ ಆಗುತ್ತೆ, ಇಲ್ಲಿಂದ ಸಾಗರಕ್ಕೆ ಹೋಗಿ ತಲುಪಿದ್ವಿ. ಸಾಗರಕ್ಕೆ ಹೋಗಿ ತಲುಪಿ ಅಲ್ಲಿ ಗೆಸ್ಟ್ ಹೌಸ್ ಇತ್ತು, IBL ಇದ್ವಿ, ರೆಸ್ಟ್ ಮಾಡಿದ್ವಿ ಒಂದು 1 ಗಂಟೆ. ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟು ನಿಂತ್ವಿ ಎಲ್ಲಿ, ಸಿಗಂದೂರು ಚೌಡೇಶ್ವರಿ ತಾಯಿಯ ಬಳಿ. ಸೊ ರಾತ್ರಿ ಬೆಂಗಳೂರಿನಿಂದ ಹೊರಟ ಬೆಳಗಿನ ಜಾವ ಒಂದು 7 ಗಂಟೆಗೆ ಬಂದು ತಲುಪಿದ್ವಿ ನಾವು ಸಾಗರಕ್ಕೆ. ಸಾಗರದಿಂದ ಈಗ ಎಲ್ಲ ರೆಡಿಯಾಗಿ ನಾಷ್ಟ ಎಲ್ಲ ಮಾಡ್ಕೊಂಡು ಸಿಗಂದೂರು ಕಡೆಗೆ ಹೊಂಟಿದ್ದೀವಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ದರ್ಶನ. ಅದಾದ ನಂತರ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮುಂದೆ ಹೇಳ್ತೀನಿ. ಈಗ ಹೋಗ್ತಾ ಇರುವಂಥ ದಾರಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ತುಂಬ ಪವರ್ಫುಲ್ ಆಗಿರುವಂಥ ದೇವರು. ಸೊ ನಾನು, ನನ್ನ ಜೊತೆಗೆ ಅರುಣ್, ಸೇಮ್ ನಮ್ಮಿಬ್ಬರ ಹೆಸರು. ಇನ್ನೊಂದು ಕಡೆಗೆ ವೈಫ್ ಸಂಗೀತ, ನಮ್ಮ ಮತ್ತೆ. ಹಲೋ. ಓಕೆ. ಇನ್ನೊಂದು ಕಾರ್ ಕೂಡ ಇದೆ. ಇನ್ನೊಂದು ಕಾರಲ್ಲಿ ಮಂಜು ಅವ್ರ ಟೀಮ್ ಇದೆ. ಸೊ ಆ ಕಾರಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಿಮಗೆ ಅಲ್ಲೇ ತೋರಿಸ್ತೀನಿ. ಫ್ರೆಂಡ್ಸ್, ಜಾಮ್ ಆಗಿದೆ ಕಾರು. ಒಂದು ಕಡೆಗೆ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನ ಮಾಡುವಂತಹ ಆಸಕ್ತಿ ಒಂದು ಕಡೆಗೆ ಬಹಳ ಇತ್ತು. ಇನ್ನೊಂದು ಕಡೆಗೆ ಫಸ್ಟ್ ಟೈಮ್ ಲಾಂಚ್ ಮೇಲೆ ನಾವು ಹೋಗ್ತಾ ಇದ್ದಿದ್ದು, ಅದು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಮೈಸೂರು ಮಹಾರಾಜರು ಶರಾವತಿ ನದಿಗೆ ಒಂದು 1943ರಲ್ಲಿ ತಮ್ಮ ದುಡ್ಡಿನಿಂದಲೇ ರಾಜಬೊಕ್ಕಸದ ವೈಯಕ್ತಿಕ ಒಡವೆಯನ್ನೆಲ್ಲ ಅಡ ಇಟ್ಟು ಹಿರೇಭಾಸ್ಕರ್ ಅಂತಂದರೆ ಈಗೇನು ಮಡೇನೂರು ಡ್ಯಾಮ್ ಇದೆ ಅದನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದಮೇಲೆ 1963ರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಕಟ್ಟಲಾಗುತ್ತೆ. ಸೊ ಅದಾಗ ಏನಾಗುತ್ತೆ ಅಂದರೆ ದ್ವೀಪ ಪ್ರದೇಶವಾಗ್ಬಿಡುತ್ತೆ, ಒಂಥರ ಐಲ್ಯಾಂಡ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇರೆ ಪ್ರದೇಶಗಳಿಗೆಲ್ಲ ಸಂಪರ್ಕ ಕಲ್ಪಿಸೋಕ್ಕಾಗೋದಿಲ್ಲ. ಇದೇ ನೋಡಿ ಲಾಂಚ್ ಅಂತ ಹೇಳಿ, ಇದೇ ಶರಾವತಿ ನದಿಯಲ್ಲಿ ನಾವು ಲಾಂಚಲ್ಲಿ ಹೋಗಬೇಕಾಗಿರುವಂಥ ಜಾಗ. ಸೊ ಆಗೇನಾಗುತ್ತೆ, ಜನ ಎಲ್ಲ ಸಂಕಷ್ಟಕ್ಕೊಳಗಾಗ್ತಾರೆ. ಸೊ ಸರ್ಕಾರ ಇಲ್ಲಿರುವಂಥ ಜನರಿಗೋಸ್ಕರ ಮೊದಲನೇ ಬಾರಿಗೆ 1968ರಲ್ಲಿ ಲಾಂಚ್ ಸೇವೆಯನ್ನು ಆರಂಭ ಮಾಡೋದು. ಇದು 1968ರಲ್ಲಿ ಆರಂಭವಾಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ 54 ವರ್ಷ ಆಗಿದೆ ಈ ಲಾಂಚ್ ಸೇವೆ ಕೊಡೋಕ್ಕೆ ಶುರು ಮಾಡಿ.
ಸೊ ಮಳೆ ಬಂದಾಗಲೂ ಕೂಡ ಇರುತ್ತೆ, ಗಾಳಿ ಇದ್ದಾಗಲೂ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿದ್ರೂ ಕೂಡ ಇರುತ್ತೆ. ಬಟ್ ನೀರಿಲ್ಲದೆ ಇರೋ ಸಂದರ್ಭದಲ್ಲಿ ಸ್ವಲ್ಪ ಜನರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ಅಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು 1 ವರ್ಷ 2 ವರ್ಷ ಆಗ್ಬೋದು ಅಂತಿದ್ದಾರೆ. ಸೊ ಅದಾದಮೇಲೆ ಲಾಂಚ್ ಅನ್ನುವಂಥದ್ದು ಇರುತ್ತಾ ಇರಲ್ವಾ? ಸೊ ಅದೊಂದು ನಮಗೂ ಆಸಕ್ತಿ. ಕಾರಣ ಆ ಕಡೆಗೆ ಆ ಬ್ರಿಡ್ಜ್ ಆಗಿಬಿಟ್ರೆ ಲಾಂಚ್ ಹೋಗ್ಬಿಡುತ್ತಲ್ಲ ಅಂತ ಹೇಳಿ. ಸೊ ಒಂದ್ಸಲ ನೋಡೇ ಬಿಡೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಇಲ್ಲಿ ದಿನ ಈ ಲಾಂಚನ್ನು ನಂಬ್ಕೊಂಡೇ ಬದುಕುವಂಥವ್ರು ತುಂಬ ಜನ ಇದ್ದಾರೆ ರೀ. ತುಂಬ ಜನ, 30,000 ಜನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜನ ಓಡಾಡ್ತಾರೆ. ಬರೀ ಅಲ್ಲಿರುವಂಥ ಜನ ಊರಿನವರು ಓಡಾಡೋಕ್ಕೆ. ಇನ್ನು ಉಳಿದಂಥ ಪ್ರವಾಸಿಗರ ಸಂಖ್ಯೆ ಅಂತೂ ವಿಪರೀತವಾಗಿದೆ. ಬಟ್ ಆಸ್ಪತ್ರೆಗೆ ಹೋಗಬೇಕು, ಸಾಗರಕ್ಕೆ ಬರಬೇಕು ಅಂತಂದರೆ ಜನ, ರೋಗಿಗಳು ಯಾರಾದರೂ ಬರಬೇಕು, ರೈತರು ಬರಬೇಕು, ಸರ್ಕಾರಿ ಕಚೇರಿಗಳಿಗೆ ಹೋಗಬೇಕು, ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗಬೇಕು ಅಂದ್ರೂ ಇದೇ ಲಾಂಚನ್ನು ನಂಬಿಕೊಂಡೇ ಅವರು ಓಡಾಡಬೇಕು. ಸೊ ಹಾಗಾಗಿ ಬಹಳ ಕಷ್ಟ ಇದನ್ನು. ಹಾಗಾಗಿನೇ ಬ್ರಿಡ್ಜನ್ನು ಮಾಡ್ತಾ ಇದ್ದಾರೆ. ಬಟ್ ಬ್ರಿಡ್ಜ್ ಎಲ್ಲ ನಿರ್ಮಾಣ ಆದಮೇಲೆ ಈ ಲಾಂಚ್ ಸೇವೆ ಏನಾದರೂ ಸ್ಥಗಿತ ಆಗಿಬಿಟ್ರೆ ತುಂಬ ಜನ ಅದನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಕಾರಣ 54 ವರ್ಷ ಸುದೀರ್ಘವಾಗಿ ಸೇವೆಯನ್ನು ಕೊಟ್ಟಿದೆ. ಸೊ ಆರಂಭದಲ್ಲಿ ಒಂದೇ ಒಂದು ಲಾಂಚ್ ಇದ್ದಿದ್ದು. ಸೊ ಅದಾದಮೇಲೆ ಒಂದು 3 ಲಾಂಚ್ಗಳ ಸೇವೆಯನ್ನು ಈಗ ಕೊಡ್ತಾ ಇದ್ದಾರೆ. ಸರಿಯಾದಂಥ ಟೈಮಿಗೆ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಇಲ್ಲಿ. ಬಟ್ ಶಾಶ್ವತ ಪರಿಹಾರ ಒದಗಿಸಿರಲಿಲ್ಲ ಅಂಥೇಳಿ ಅನೇಕರು ಹೇಳ್ತಾ ಇದ್ರು. ಹಾಗಾಗಿನೇ ಆ ಬ್ರಿಡ್ಜನ್ನು ಈಗ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಕಾರಣ ಅತಿ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಲಾಂಚ್ಗಳದ್ದು. ಆಮೇಲೆ ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ, ನೀರು ಇಲ್ಲದೆ ಇರೋ ಟೈಮಲ್ಲಿ ಲಾಂಚನ್ನು ತೆಗೆದುಕೊಂಡು ಹೋಗೋದು ಕೂಡ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಹೇಳಬೇಕು. ಕೊರೋನಾ ಟೈಮಲ್ಲಿ ಇಡೀ ರಾಷ್ಟ್ರ ಎಲ್ಲ ಲಾಕ್ ಆಗೋಗ್ಬಿಟ್ಟಿತ್ತು. ಯಾರು ಕೂಡ ಎಲ್ಲೂ ವೆಹಿಕಲ್ಗಳನ್ನು ತೊಗೊಂಡು ಹೋಗೋ ಆಗಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಲಾಂಚ್ ಸೇವೆ ಇತ್ತು ಅಂತಂದರೆ ನೀವು ಗಮನಿಸಲೇಬೇಕು ಹೇಗೆ ವರ್ಕ್ ಮಾಡ್ತಾ ಇದ್ರು ಇವರು ಅಂತ ಹೇಳಿ. ಸೊ ಈ ರೀತಿಯಾಗಿರುತ್ತೆ ಲಾಂಚು. ಅಲ್ಲಿ ನಿಮಗೆ ಸ್ಲೋಪ್ ಇದೆ, ಅಲ್ಲಿ ಕಾರ್ಗಳನ್ನೆಲ್ಲ ಹತ್ತಿಸ್ತಾರೆ. ಮೇಲ್ಭಾಗದಲ್ಲಿ ಬಸ್ಗಳನ್ನು ಕೂಡ ಹತ್ತಿಸ್ತಾರೆ. ಕಾರಣ ಆ ಭಾಗದಲ್ಲಿ ಓಡಾಡೋಕ್ಕೆ ಬಸ್ಗಳು ಬೇಕು. ನಿಮಗೆ ಅದ್ಭುತ ರೀ. ಒಂದು 7-8 ಕಾರ್ಗಳಿರುತ್ತೆ, 2 ಬಸ್ಗಳನ್ನು ನಿಲ್ಲಿಸ್ಕೊಳ್ತಾರೆ. ಒಂದು ಮಿನಿ ಬಸ್ಸು, ಒಂದು ದೊಡ್ಡ ಬಸ್ಸು. ಸೊ ಈ ರೀತಿಯಾಗಿ ಜನರನ್ನ ತುಂಬಿಸ್ಕೊಂಡು ಹೋಗ್ತಾರೆ ಅಂತಂದರೆ ಹೇಗಿರಬೇಕು, ಅದು ಅದ್ಭುತವಾದಂಥ ವ್ಯವಸ್ಥೆ. ತುಂಬ ಜನ ಏನು ಅಂದ್ಕೊಂಡಿದ್ರು, ಈ ಬ್ಯಾಕಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈಗ ಮೇಲೆ ಹತ್ಸೋಕ್ಕೆ, ಓಕೆ ಇದು ಈ ಜಾಗ ಇದೇ ಹಿಂಭಾಗದಲ್ಲಿ ಇರುತ್ತೆ, ಮುಂಭಾಗದಲ್ಲಿ ಆ ರೀತಿಯಾಗಿ ಹೋಗುತ್ತೆ ಅಂತೇಳಿ. ಬಟ್ ಟೋಟಲಿ ಟರ್ನ್ ಆಗೋಗ್ಬಿಡ್ತು. ಮುಂದೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಆ ಕಡೆ ನಿಂತ್ಕೊಂಡಿದ್ರು. ಅವರೆಲ್ಲ ಹಿಂದೆ ನೋಡುವಂಥ ಪರಿಸ್ಥಿತಿ ಬಂತು. ನಾವು ಹಿಂದ್ಗಡೆ ನಿಂತ್ಕೊಂಡಿದ್ದೀವಿ, ನಾವೇ ಮುಂದೆ ಬರೋ ರೀತಿಯಲ್ಲಿ ಆಗೋಯ್ತು. ಸೊ ಇದು ಅಲ್ಲಿ ಕಾಮಗಾರಿ ನಡೀತಾ ಇದೆ. ಇನ್ನು 1-2 ವರ್ಷದಲ್ಲಿ ಆ ಬ್ರಿಡ್ಜ್ ಕೂಡ ಆಗುತ್ತೆ. ಇದು ನನ್ನ ಗೆಳೆಯ ಮಂಜು, ಮಗಳ ಜೊತೆಗೆ ವೃಂದ ಜೊತೆಗೆ ನೋಡಿ ಇಲ್ಲಿ ಆರಾಮಾಗಿ ಬಿಸಿಲಿತ್ತು. ಆ ಬಿಸಿಲಲ್ಲೂ ಅವಳು ಅಲ್ಲಿಂದ ಎದ್ದೇಳಕ್ಕೆ ತಯಾರಿರಲಿಲ್ಲ. ಕಾರ್ ಸುಡ್ತಾ ಇತ್ತು. ಅವಳಿಗೆ ಇಷ್ಟ ಆಗೋಗ್ಬಿಟ್ಟಿತ್ತು. ಮಕ್ಕಳಿಗೆಲ್ಲ ಇಂಥವೆಲ್ಲ ಇಷ್ಟ ಅಲ್ವಾ, ಸುತ್ತ ಎಲ್ಲ ನೀರು, ಅದರಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂತಂದಾಗ. ಸಾಮಾನ್ಯವಾಗಿ ಲಾಂಚ್ ಅಂದರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಬೋಟ್ ಅಂದರೆ ಗೊತ್ತಾಗ್ಬಿಡುತ್ತೆ. ಬಟ್ ಇದು ಲಾಂಚ್ ಯಾಕೆ ಅಂತಂದರೆ ವೆಹಿಕಲ್ಸ್ಗಳನ್ನೆಲ್ಲ ತೆಗೆದುಕೊಂಡು ಹೋಗೋಕ್ಕೆ, ನಿಮಗೆ ಒಂಥರ ಹೇಗೆ ಅಂತಂದರೆ ಕಾರ್ಗೋ ರೀತಿಯಲ್ಲಿ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಹೋಗೋಕ್ಕೆ ವ್ಯವಸ್ಥೆಯನ್ನು ಮಾಡಿರೋದು. ಇದು ನೋಡಿ ಇನ್ನೊಂದು ದೃಶ್ಯ ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿರುತ್ತೆ ಇದು ನಿಮಗೆ ದೂರದಿಂದ ನೋಡಿದಾಗ. ಸೊ ಮೇಲ್ಭಾಗದಲ್ಲಿ ಇದೆಯಲ್ಲ ವೈಟ್ ಕಲರು, ಅಲ್ಲಿಂದನೇ ಅವರು ಅದನ್ನು ಮೂಮೆಂಟ್ ಮಾಡೋಕ್ಕೆ ತೆಗೆದುಕೊಂಡು ಹೋಗೋದು, ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಸೊ ತುಂಬ ಅದ್ಭುತ, ಚೆನ್ನಾಗಿದೆ. ಒಂದು ಸುತ್ತು ತೋರಿಸ್ಬಿಡ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ ನೋಡಿ. ಇನ್ನೊಂದು ಹೇಳೋದನ್ನ ಮರ್ತಿದ್ದೆ. ಈ ಲಾಂಚ್ ಏನಿದೆ ನೀವು ಈಗೆಲ್ಲ ನೋಡ್ತಾ ಇರೋದು ಬೇರೆ. ಇದಕ್ಕಿಂತಲೂ ಮುಂಚೆ ಮರದ ದಿಮ್ಮಿಗಳನ್ನು ಇಟ್ಟು ಫಸ್ಟ್ ಕೊಟ್ಟಿದ್ದೆ ಆ ಲಾಂಚನ್ನು. ಅದಾದಮೇಲೆ ಇವು ಒಂದೊಂದಾಗಿನೇ ಇಂತಹ ದೊಡ್ಡ ಲಾಂಚ್ಗಳನ್ನು ಇಟ್ಟಿರೋದಲ್ಲಿ. ಆಮೇಲೆ ಈ ಲಾಂಚ್ ಸೇವೆಯನ್ನು ಮಾಡೋಕ್ಕೆ ಸರ್ಕಾರಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಒಂದು ಸುಮಾರು 16ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ. ಮೊದಲು ಒಂದೇ ಒಂದು ಲಾಂಚ್ ಇತ್ತು, ಈಗ ಒಟ್ಟು 3 ಲಾಂಚ್ ಇದೆ. ಆ 3 ಲಾಂಚ್ಗಳನ್ನು ಒಂದಾದ ನಂತರ ಒಂದು ಹೋಗ್ತಾ ಇರುತ್ತೆ. ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. 1968ರಿಂದ ಆರಂಭ ಆಗಿರುವಂತಹ ಈ ಲಾಂಚ್ ಸೇವೆ ಸತತ 54 ವರ್ಷಗಳಿಂದಲೂ ಈ ಸೇವೆಯನ್ನು ಒದಗಿಸ್ತಾ ಇದೆ ಅಂತಂದರೆ ಅದ್ಭುತ. ಇನ್ನು ಕಳೆದ 10-15 ವರ್ಷಗಳಿಂದಂತಲೂ ವಿಪರೀತವಾಗಿ ಪ್ರವಾಸಿಗರ ಸಂಖ್ಯೆ
ಇಲ್ಲಿ ಏರಿಕೆಯಾಗಿದೆ. ಅದು ಯಾಕೆ ಅಂತಂದರೆ ಸಿಗಂದೂರು ಚೌಡೇಶ್ವರಿ ತಾಯಿಯ ಮಹಿಮೆ. ಅದರ ಮಹಿಮೆಯನ್ನು ನಾನು ಹೇಳ್ತೀನಿ ನಿಮಗೆ. ತುಂಬ ಅದ್ಭುತವಾಗಿದೆ, ರೋಮಾಂಚನಕಾರಿಯಾಗಿದೆ. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಆ ಮಹಿಮೆ ಹೇಗೆ ಏನು ಅಂಥೇಳಿ. ನೀವು ಕೂಡ ಒಂದು ಸಲ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ. ಅಷ್ಟು ಪವರ್ಫುಲ್ ಆಗಿರೋದು ಸಿಗಂದೂರು ಚೌಡೇಶ್ವರಿ ತಾಯಿ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಇದೇ ಲಾಂಚ್ ಮೂಲಕವಾಗಿ ಹೋಗಬೇಕು. ಇನ್ನೊಂದು ರಸ್ತೆ ಕೂಡ ಇದೆ, ಬಟ್ ಅದೊಂದು 50-60 ಕಿಲೋಮೀಟ್ರು ಸುತ್ತ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದಾದರೆ ಬೇಗ ಹೋಗಿ ರೀಚ್ ಆಗ್ತೀವಿ ಸಾಗರದಿಂದ. ಸೊ ಹಾಗಾಗಿ ಈ ಲಾಂಚ್ ಸೇವೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ದಿನ ಅಂತೂ ವಿಪರೀತವಾಗಿ ರಶ್ ಇರುತ್ತೆ. ಶುಕ್ರವಾರ ದಿನವೂ ಕೂಡ ರಶ್ ಇರುತ್ತೆ. ಮಂಗಳವಾರ ದಿನ ಕೂಡ ರಶ್ ಇರುತ್ತೆ. ವೀಕೆಂಡ್ಗಳಲ್ಲೂ ಕೂಡ ಸ್ವಲ್ಪ ಮಟ್ಟದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲೇ ಇಲ್ಲಿಗೆ ಬರ್ತಾರೆ ದರ್ಶನವನ್ನು ಪಡ್ಕೊಳ್ಳೋಕ್ಕೆ. ಆ ತಾಯಿಯ ಮಹಿಮೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಅಲ್ಲಿವರೆಗೂ ಒಂದು ವಿರಾಮವನ್ನು ತಗೊಳ್ಳಿ. ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನನ್ನು ಕೂಡ ಒತ್ತಿ, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ.